2,000 ಕೋಟಿ ಲೂಟಿ ಆಗೋವರೆಗೆ ಆಡಿಟ್ ಮಾಡಿರೋರು ಏನು ಹೇಳ್ತಾ ಇದ್ರು, ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಇಂಥದ್ದು ಯಾವುದೇ ಪ್ರಕರಣ ಆದರೆ ಪ್ರಧಾನಮಂತ್ರಿಗಳು ಇಲ್ಲ ಮೌನವಾಗಿರ್ತಾರೆ, ಇಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ. ಪರೀಕ್ಷಾ ಪೇ ಚರ್ಚೆ ಬಹಳ ವಾರಗಳ ಕಾಲ ನಡೀತು ವಿದ್ಯಾರ್ಥಿಗಳ ಜೊತೆ. ಪರೀಕ್ಷಾ ಹಗರಣ ನಡೆದಾಗ ವಿದ್ಯಾರ್ಥಿಗಳ ಜೊತೆ ಚರ್ಚೆನೇ ಇಲ್ಲ. ಈವರೆಗೆ CCTV ಏನು ಅಲ್ಲಿ ಕವರೇಜ್ ಇದೆ ಅದನ್ನು ಇಂಪ್ರೂವ್ ಮಾಡುವ ಕೆಲಸವನ್ನು ಕೂಡ ಮಾಡಿಲ್ಲ. ದ ಫಸ್ಟ್ ಅಂಡ್ ಇಮಿಡಿಯೇಟ್ ಸ್ಟೆಪ್ ಕುಡ್ ಬಿ ಟೇಕನ್ ಬೈ ದಿ ಟ್ರಸ್ಟ್ ಆರ್ ಬೈ ದಿ ಗವರ್ನಮೆಂಟ್. CCTVನ ಡಬಲ್ ಮಾಡಬೇಕು. ಎಲ್ಲ ನಡವಳಿಕೆ, ಅಲ್ಲಿನ ನಡಾವಳಿಗಳು ಸಾರ್ವಜನಿಕರಿಗೆ ಮತ್ತು ದೇಶದ ಮುಂದೆ ಕಾಣೋ ಹಾಗೆ ಇಡಬೇಕು. ಆ CCTV ಕವರೇಜು ಮಾಡಬೇಕಾಗಿದೆ. ಆಮೇಲೆ ಡ್ಯೂಯಲ್ ಆಥರೈಸೇಷನ್ ಫಾರ್ ಕೌಂಟಿಂಗ್, ಏನು ಈ ದೇಣಿಗೆಯನ್ನು ಕೌಂಟ್ ಮಾಡೋ ಸಿಸ್ಟಮ್ ಇದೆ, ಇದು ಡ್ಯೂಯಲ್ ಆಥರೈಸೇಷನ್ ಮಾಡಬೇಕು. ಡ್ಯೂಯಲ್ ಅಕೌಂಟಬಿಲಿಟಿ ಬರಬೇಕು. ಅದು ಬರದೇ ಹೋದರೆ ಈ ದೇಶದ ಜನರಿಗಾಗಲಿ, ಇಷ್ಟು ಸಾವಿರಾರು ಕೋಟಿ ಲೂಟಿ ಹೊಡೆದ ಮೇಲಾಗಲಿ, ಇನ್ನು ಮುಂದೆ ನಮ್ಮ ದೇಣಿಗೆ, ನಮ್ಮ ಭಕ್ತಿಯ ಕಾಣಿಕೆ ಕ್ಷೇಮವಾಗಿ ತಲುಪುತ್ತದೆ ಅಂತ ಅನ್ನುವ ಭರವಸೆ ಜನರಿಗೆ ಇನ್ನೂ ಬಂದಿಲ್ಲ. ಆಮೇಲೆ ಬಾರ್ಕೋಡ್ ಟ್ರ್ಯಾಕಿಂಗ್ ಅನ್ನು ಯಾಕೆ ಮಾಡ್ತಿಲ್ಲ? ಡಿಜಿಟಲ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ನಾವು. ವಾಟ್ ಈಸ್ ರಾಂಗ್ ವಿತ್ ದ ಗವರ್ನಮೆಂಟ್? ಬಾರ್ಕೋಡ್ ಟ್ರ್ಯಾಕಿಂಗ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇದೆ ಅವರಿಗೆ? ಡಿಜಿಟಲ್ ರೆಕಾರ್ಡ್ ಆಫ್ ಎವ್ರಿ ಡೊನೇಷನ್ ಅಟ್ ಎವ್ರಿ ಸ್ಟೇಜ್, ವೈ ಕೆನಾಟ್ ಬಿ ಡನ್? ಇಷ್ಟು ಮುಂದುವರಿದ ರಾಷ್ಟ್ರ ಮತ್ತು ಡಿಜಿಟಲಲ್ಲಿ ನಾವು ಬಹಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳೋರು ಈ ಡಿಜಿಟಲ್ ರೆಕಾರ್ಡಿಂಗ್ ಮಾಡದೇ ಇರೋದಕ್ಕೆ ಕಾರಣ ಏನು? ಆಮೇಲೆ ಇದರ ಆಡಿಟ್ ಆಗಬೇಕಲ್ವೇ? ಸಾವಿರಾರು ಕೋಟಿ ಕಲೆಕ್ಷನ್ ಆಗಿರೋ ಹಣದ ಆಡಿಟನ್ನು ಯಾರು ಕೊಟ್ಟಿದ್ದಾರೆ ಮತ್ತು ಈ ದೇಶದ ಜನರು ಯಾರಿದ್ದಾರೆ, ರಾಮನ ಬಗ್ಗೆ ಭಕ್ತಿ ತೋರಿರೋರು ಯಾರಿದ್ದಾರೆ, ಅವರು ತಿಳ್ಕೊಳ್ಳೋಕ್ಕೋಸ್ಕರ ಪೀರಿಯಾಡಿಕ್ ಆಡಿಟ್ಸ್ ಬೈ ದಿ ರೆಪ್ಯೂಟೆಡ್ ಇಂಡಿಪೆಂಡೆಂಟ್ ಆಡಿಟರ್ಸ್, ಸರ್ಕಾರದ ಆಡಿಟರ್ಸು ಮತ್ತು ಟ್ರಸ್ಟಿನ ಆಡಿಟರ್ಸ್ ಅಲ್ಲ, ಅವರು ಏನು ಆಡಿಟ್ ಮಾಡ್ತಾರೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. 2,000 ಕೋಟಿ ಲೂಟಿ ಆಗೋವರೆಗೆ ಆಡಿಟ್ ಮಾಡಿರೋರು ಏನು ಹೇಳ್ತಾ ಇದ್ರು, ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಕನಿಷ್ಠ ಇಲ್ಲಿ ಈಗ ಆಗ್ತಿದೆ. ಇದು ಓವರ್ನೈಟ್ ಆದದ್ದಲ್ಲ, ಒಂದು ತಿಂಗಳಲ್ಲಾದದ್ದಲ್ಲ, ಅನೇಕ ತಿಂಗಳುಗಳ ಕಾಲ, ವರ್ಷಗಳ ಕಾಲ ಈ ಲೂಟಿ ನಡೆದಿದೆ. ಹೀಗೆ ನಡೀತಾ ಇರಬೇಕಾದ್ರೆ ವಾಟ್ ವರ್ ದಿ ಆಡಿಟರ್ಸ್ ಡೂಯಿಂಗ್, ವಾಟ್ ವರ್ ದಿ ಸಿಸ್ಟಮ್ಸ್ ಡೂಯಿಂಗ್? ಆಮೇಲೆ ಇಂಥ ಜಾಗಗಳಲ್ಲಿ ವಿಸಲ್ ಬ್ಲೋಯರ್ಸ್ ಇರಬೇಕು, ಅಂದರೆ ಮುಂದಾಗುವ ಅಪಾಯಗಳನ್ನು ಸೂಚನೆ ಮಾಡುವ ಜನರು ಇರಬೇಕು. ಅಂಥದ್ದಕ್ಕೆ ಅವಕಾಶ ಕೊಡಬೇಕು ಸರ್ಕಾರ. ಅದನ್ನು ಅವ್ರು ಹೇಳ್ಬೋದು, ನಾವು ನಮ್ಮ ಸಂಸ್ಥೆಯ ಮೇಲೆ ಅನುಮಾನ ಪಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿ ನಡೀತಿರುವ ವಿದ್ಯಮಾನಗಳನ್ನು ನೋಡಿದ್ರೆ ಬರೀ ಅನುಮಾನ ಪಡೋದಲ್ಲ, ತೀವ್ರವಾದ ತನಿಖೆಯನ್ನು ಇದರಲ್ಲಿ ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ. ಆದ್ದರಿಂದ ಈ ಕ್ಷಣದವರೆಗೆ ಪ್ರೈವೇಟ್ ರೆಪ್ಯೂಟೆಡ್ ಆಡಿಟರ್ಸ್ ಇನ್ ದ ಕಂಟ್ರಿ ಯಾರಿದ್ದಾರೆ ಅವರನ್ನು ನೇಮಕ ಮಾಡಬೇಕು. ಇದು ನಮ್ಮ ಒತ್ತಾಯ. ಅದು ಮಾಡದೆ ಹೋದರೆ ಮುಂದೆ ಕೂಡ ಇಂಥ ಅಪಾಯಗಳು ತಪ್ಪಿದ್ದಲ್ಲ, ಇದು ನಮಗೆ ಗೊತ್ತಿರಬೇಕು. ಇದನ್ನು ನಿಲ್ಲಿಸಬೇಕು ಅನ್ನುವ ಮನಸ್ಸು ಸರ್ಕಾರಕ್ಕೆ ಇದ್ದರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಇಂಥ ಮನಸ್ಸೇ ಇಲ್ಲದೆ ಇದನ್ನು ಲೂಟಿ ಹೊಡೆಯೋಣ ಅನ್ನೋ ಮನಸ್ಸಿದ್ರೆ ಅವರು ಏನೂ ಕ್ರಮ ಕೈಗೊಳ್ಳದೆ ಸುಮ್ಮನೆ ಇರ್ತಾರೆ. ಮತ್ತು ಪ್ರಧಾನಮಂತ್ರಿಗಳು ಒಂದು ಅಕ್ಷರವನ್ನು ಇದರ ಬಗ್ಗೆ ಮಾತನಾಡದೆ ತಮ್ಮ ಮೌನಕ್ಕೆ ಮತ್ತೆ 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 ಜಾರ್ತಾರೆ. ಇಂಥದ್ದು ಯಾವುದೇ ಪ್ರಕರಣ ಆದರೆ ಪ್ರಧಾನಮಂತ್ರಿಗಳು ಇಲ್ಲ ಮೌನವಾಗಿರ್ತಾರೆ, ಇಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಬಹಳ ಮುಖ್ಯವಾದ ಘಟನೆಗಳು ದೇಶದಲ್ಲಿ ನಡೆಯುವಾಗ ಅವ್ರದ್ದು ವಿದೇಶ ಪ್ರಯಾಣದ ಸುದ್ದಿಗಳು ಬರ್ತಾ ಇರ್ತವೆ. ಇಲ್ಲದೇ ಇದ್ರೆ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ. ಪರೀಕ್ಷಾ ಪೇ ಚರ್ಚೆ ಬಹಳ ವಾರಗಳ ಕಾಲ ನಡೀತು ವಿದ್ಯಾರ್ಥಿಗಳ ಜೊತೆ. ಪರೀಕ್ಷಾ ಹಗರಣ ನಡೆದಾಗ ವಿದ್ಯಾರ್ಥಿಗಳ ಜೊತೆ ಚರ್ಚೆನೇ ಇಲ್ಲ. ನಿಜವಾದ ಏನು ಬಲಿ ಅವರು 23 ಮಂದಿ ಆತ್ಮಹತ್ಯೆ. ಅದನ್ನು ಆತ್ಮಹತ್ಯೆ ಅಂತ ಕರೀತಾ ಇಲ್ಲ, ನೀವೇ ಕರೆದಿದ್ದೀರಿ. ಸರ್ಕಾರದ ನೇರವಾದ ಮರ್ಡರ್ ಅದು ಅಂತ ಕರೆದಿದ್ದೀರಿ ಪತ್ರಿಕೆಗಳು, ನಾನು ಓದಿರೋ ಪ್ರಕಾರ. ಅಂಥ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ, ಮೌನಕ್ಕೆ ಜಾರ್ತಾರೆ. ಅದ್ರ ಬಗ್ಗೆ ಒಂದು ಸೆಂಟೆನ್ಸನ್ನು ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮನ್ ಕಿ ಬಾತಲ್ಲೂ ಮಾತಾಡೋದಿಲ್ಲ, ಬೇರೆ ವಿಚಾರದಲ್ಲೂ ಮಾತಾಡೋದಿಲ್ಲ. ಆಮೇಲೆ ಅದರ ಮಂತ್ರಿ ಕೂಡ ಒಂದು ಚಕಾರ ಎತ್ತಿಲ್ಲ ಈವರೆಗೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟ ನಡೀತಿದೆ ದೇಶದಲ್ಲಿ. ಆದರೆ ಅವರು ಸುದ್ದಿ ರಾಜೀನಾಮೆ ತಗೊಳ್ತೀವಿ ಅಂತ ಹೇಳಬೇಕು, ಇಲ್ಲ ರಾಜೀನಾಮೆ ತಗೊಳ್ಳೋದಿಲ್ಲ ಇಂಥ ಕಾರಣಕ್ಕೆ ಅಂತ ಹೇಳಬೇಕು. ಅದನ್ನು ಕೂಡ ಮಾಡೋದಿಲ್ಲ. ಅಂದರೆ
ಇದು ಯಾವ ರೀತಿಯ ಆಡಳಿತವನ್ನು BJP ಸರ್ಕಾರ ನಡೆಸ್ತಿದೆ ಅನ್ನೋದನ್ನು ನಮ್ಮ ದೇಶದ ಜನರಿಗೆ ಪಾರದರ್ಶಕವಾಗಿ ತಿಳಿಸಬೇಕು ಮತ್ತು ತಕ್ಷಣವೇ ಫಾಸ್ಟ್ ಟ್ರ್ಯಾಕ್ ಏನು ಇನ್ವೆಸ್ಟಿಗೇಷನ್ನು ಈ ಕೇಸಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಇದರಲ್ಲಿ BJP, ಬಜರಂಗ ದಳ, RSS ನಾನು ಆಗಲೇ ಹೇಳಿದಾಗೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತಿವೆ. ಅವರು ಯಾವುದೇ ಸಂದರ್ಭದಲ್ಲಿ ಕಠಿಣವಾದ ನಿರ್ಧಾರವನ್ನು, ನಿರ್ದಿಷ್ಟವಾದ ನಿರ್ಧಾರವನ್ನು ಈ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗೋದು RSSನ ಭಾಗವತರು ಈವರೆಗೆ ಮಾತಾಡದೇ ಇರೋದು. ಇಂಥ ದೊಡ್ಡ ಭಕ್ತಿಯ ಕೇಂದ್ರವೊಂದರಲ್ಲಿ ನಡೆದಿರುವ ಅವ್ಯವಹಾರವನ್ನು ಕುರಿತು ಅವರು ಮಾತೇ ಆಡೋದಿಲ್ಲ ಅಂತ ಅಂದರೆ ಏನರ್ಥ? ಅದು ಪ್ರಧಾನಮಂತ್ರಿ ಮಾತಾಡೋದಿಲ್ಲ, ಭಾಗವತರು ಮಾತಾಡೋದಿಲ್ಲ, ಬಜರಂಗ ದಳ ಇತ್ಯಾದಿ ಸಂಘಟನೆಗಳ ಮುಖ್ಯಸ್ಥರು ಮಾತಾಡೋದಿಲ್ಲ, ಅವರು ವಾರಸ್ದಾರರು ಮಾತಾಡೋದಿಲ್ಲ. ಹಾಗಾದರೆ ಯಾರು ಮಾತಾಡಬೇಕು? ವಿರೋಧ ಪಕ್ಷದವರು ಮಾತನಾಡಿದ್ರೆ ಅವ್ರ ಮೇಲೆ ಟೀಕೆ ಮಾಡೋದು. ನೀವು CBIಗೆ ಯಾಕೆ ಕೇಳ್ತೀರಾ ಅಂತ ಅಂತಾರೆ ಇಲ್ಲಿನ ಅಧ್ಯಕ್ಷರು. ನಮ್ಮ ಕರ್ನಾಟಕದ ಅಧ್ಯಕ್ಷರು ಹೇಳ್ತಾರೆ, CBIಗೆ ಯಾಕೆ ಕೇಳ್ತೀರಾ, ನೀವು ಕೊಟ್ಟಿದ್ದೀರಾ ಅಂತ. ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ, ಪ್ರತ್ಯೇಕವಾದ ಚರ್ಚೆ. ಆದರೆ ಇದು CBI ಕೊಡಬೇಕಾದ ಕೇಸ ಅಲ್ವಾ ಅನ್ನುವ ಕಾಮನ್ ಸೆನ್ಸ್ ಇರಬೇಕಲ್ಲ ಒಬ್ಬರಿಗೆ.